ನಾವು ಆ್ಯಕ್ಚುಲಿ ಮಂಡ್ಯದಿಂದ ಬಂದಿದ್ದೀವಿ. ಗಿಲ್ಲಿ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಬಟ್ ಅಲ್ಟಿಮೇಟು ಡ್ರಾಗನ್ ಮಂಜು ನೆಕ್ಸ್ಟ್ ಲೆವೆಲು. ಫಿಲಿಮ್ ಅಂತೂ ಮಸ್ತಾಗಿದೆ. ನಾವು ಫ್ಯಾಮಿಲಿ ಬಂದಿದ್ದೀವಿ, ದಯವಿಟ್ಟು ನೀವು ಅಷ್ಟೇ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಫಿಲಿಮ್ ನೋಡಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮನೆ ಕಟ್ಟಾಕ್ಬೇಕು, ಜಲ್ಲಿ ಸೂಪರ್ ಆಗಿ ಮಾಡೋರು ನಮ್ ಗಿಲ್ಲಿ. ತುಂಬ ಚೆನ್ನಾಗಿದೆ. ಗಿಲ್ಲಿಯವ್ರಿಗೋಸ್ಕರ ಅಂತಲೇ ಬಂದ್ವಿ, ಗಿಲ್ಲಿಯವ್ರನ್ನ ನೋಡೋಕ್ಕೆ ಅಂತಲೇ ಬಂದ್ವಿ. ತುಂಬ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು, ಎಲ್ಲೂ ಬೇಜಾರಾಗೋದಿಲ್ಲ. ತುಂಬ ಚೆನ್ನಾಗಿದೆ. ಇದ್ದಾರೆ, ಹೌದು ಇದ್ದಾರೆ. ನಾವು ಹಾಸನ ಅರಸೀಕೆರೆಯಿಂದ ಅಷ್ಟು ದೂರದಿಂದ ನಾವು ಫಸ್ಟ್ ಶೋ ನೋಡಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಬಂದಿದ್ದೀವಿ. ಆದರೆ ಸೂಪರಾಗಿತ್ತು ಫಿಲಮ್ ಮಾತ್ರ. ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಿಂದಾಸಾಗಿ ಕೂತ್ಕೊಂಡು ನೋಡ್ಬೋದು. ದಯವಿಟ್ಟು ಶೋಗಳಿಗೆ ಬನ್ನಿ, ನಮ್ಮ ಕನ್ನಡ ಸಿನಿಮಾಗಳನ್ನು ನಿಜವಾಗ್ಲೂ ಮುಂದೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಗಿಲ್ಲಿ ನಟ ಅಂತೂ ಆಲ್ ಓವರ್ ಇದ್ದಾರೆ. ದಯವಿಟ್ಟು ಈ ಸಿನಿಮಾಗಳನ್ನು ನೋಡೋದಕ್ಕೆ ಥಿಯೇಟ್ರ್ಗಳಿಗೆ ಬನ್ನಿ ಅಂತ ಕೇಳ್ಕೊತೀವಿ. ವಿಜಯಾನಂದ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ದೇಶಕರು. ತುಂಬ ಅದ್ಭುತವಾಗಿ ಈ ಒಂದು ಸಿನಿಮಾನ ತೊಗೊಂಬಂದಿದ್ದಾರೆ. ಸಾಕಷ್ಟು ದಿನಗಳ ನಂತರ ಒಂದು ಕಾಮಿಡಿ ಜೊತೆಯಲ್ಲಿ ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ವೆರಿ ಹ್ಯಾಪಿ. ಈ ಒಂದು ಮೂವಿಯ ಹೆಸರು ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲಿ ಹಾಗೇ ಇದೆ. ಸೂಪರ್ ಹಿಟ್ ಕೂಡ, ರನ್ನಿಂಗ್ ಸಕ್ಸಸ್ಫುಲಿ ಕೂಡ ಇವತ್ತಿಂದ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಸಿನಿಮಾನ ನಾವೆಲ್ಲರೂ ಸೇರ್ಕೊಂಡು ಬೆಳೆಸಬೇಕಾಗಿರುವಂಥದ್ದು. ಆ್ಯಂಡ್ ಇದು ಒಂದು ಅದ್ಭುತವಾಗಿರುವಂಥ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ವೆರಿ ಮಚ್. ಎಲ್ಲರೂ ಗಿಲ್ಲಿ ನಟ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಆಗಿರ್ಬೋದು, ಶ್ವೇತಾ ಅವರಾಗಿರ್ಬೋದು, ಗೌರವ್ ಶೆಟ್ಟಿ, ಪ್ರತಿಯೊಬ್ಬರು, ನಮ್ಮ ಸಾಧು ಕೋಕಿಲ ಅವರಾಗಿರ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರ ನಟನೆ. ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು. ಇಟ್ಸ್ ಅನ್ ಅಮೇಝಿಂಗ್ ಪವರ್ ಪ್ಯಾಕ್ಡ್ ಹೌಸ್ಫುಲ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಸಖತ್ತಾಗಿದೆ, ಫುಲ್ ಕಾಮಿಡಿ ಆಗಿದೆ. ಎಲ್ಲರೂ ಬಂದು ಫಿಲಮ್ ನೋಡಿ. ಗಿಲ್ಲಿ ಗೌರವ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಬ್ಬರೂ ಸಹ ಫುಲ್ ಫಸ್ಟಿಂದ ಲಾಸ್ಟ್ವರೆಗೂ ನಗ್ತಾನೆ ಇರ್ತೀವಿ ಅಷ್ಟೇ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟಾರ್ಟ್ ಟು ಫಿನಿಶ್ ಅಂತಲೇ ಹೇಳ್ಬೋದು. ಕಾಮಿಡಿ ಎಲ್ಲೂ ಬೋರಿಂಗ್ ಆಗಲ್ಲ. ಸ್ಟಾರ್ಟಿಂಗಿಂದ ಎಂಡ್ ಆಗೋವರೆಗೂ 2 hours ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಲ್ಲ. ಅದು ಗಿಲ್ಲಿಯವರು ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ಒಂದು ಸಿನಿಮಾದಲ್ಲಿ 1 ಸೀನು 2 ಸೀನ್ ಇಟ್ಕೊಂಡು ಫಿಲಮ್ ಮಾಡ್ತಾವ್ರೆ, ಈ ಥರ ಯಾರು ಬರ್ತಾ ಇಲ್ಲ, ಸುಮ್ಮನೆ ಪ್ರಮೋಟ್ ಮಾಡ್ತಾರೆ. ಈ ಸಿನಿಮಾ ಬಂದು ನೋಡಿ, ಸ್ಟಾರ್ಟ್ ಟು ಫಿನಿಶ್ ಎಂಡಿಂಗ್ವರೆಗೂ ಬರ್ತಾರೆ. ಥ್ಯಾಂಕ್ ಯು. ಫಿಲಿಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಹೇಳ್ದಂಗೆ ಸೂಪರ್ ಹಿಟ್ ಆಗೋದಂತೂ ಪಕ್ಕ. ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಏನು ವಿಷಯ ಅಂದರೆ ಗಿಲ್ಲಿ ಅವ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದು ನನಗೆ ತುಂಬ ಖುಷಿ ಆಯಿತು. ಈ ಚಾನ್ಸ್ ಕೊಟ್ಟಿದ್ದು ವಿಜಯಾನಂದ್ ಸರ್, ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ ಫಿಲಿಮು, ಪ್ಲೀಸ್ ಎಲ್ಲರೂ ಬಂದು ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನು ಹಾಂ, ಅಂದರೆ ಒಳ್ಳೆ ಆ್ಯಕ್ಟರ್ ಸರ್, ತುಂಬ ಒಳ್ಳೆ ಆ್ಯಕ್ಟರು, ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಇನ್ನೂ ಹೆಚ್ಚು ಫಿಲಿಮ್ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಮತ್ತು ಆಮೇಲೆ ಭೀಮಾ ಪಿಕ್ಚರ್ ವಿಲನ್ ಇದಾರಲ್ಲ, ಡ್ರ್ಯಾಗನ್ ಅವ್ರದ್ದು ಚೆನ್ನಾಗಿದೆ. ಆಲ್ಮೋಸ್ಟ್ ಚೆನ್ನಾಗಿದೆ ಎಲ್ಲ. ನೋಡ್ಬೋದು ಎಲ್ಲರೂ. ಏನು ಮತ್ತೆ ಓಕೆ, ಥ್ಯಾಂಕ್ ಯು. ಸಹ ಪ್ರೇಕ್ಷಕರನ್ನು ಸೆರೆ ಹಿಡಿದಿಡುತ್ತೆ. ಅಂದರೆ ಎಲ್ಲೂ ಬೋರ್ ಆಗಲ್ಲ. ಕಾಮಿಡಿ ಕೊರತೆ ಇಲ್ಲ, ಮತ್ತು ಕ್ಯೂರಿಯಸ್ಸಿ ಕೊರತೆ ಇಲ್ಲ. ಇನ್ನೂ 2-3 ಸಾರಿ ನೋಡ್ಬೋದು. ಮತ್ತು ಕುಟುಂಬ ಸಮೇತರಾಗಿ ಬಂದು ನೋಡಬೇಕು. ಎಲ್ಲ ಕಲಾವಿದರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.